ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಮಂಡೇ. ನಾನು ಕೆಲಸದಿಂದ ಬಂದು ಫುಲ್ ಮಲ್ಕೊಂಡು ಫ್ರೆಂಡ್ಸ್, ಜಸ್ಟ್ ಇವತ್ತು ನಂದು ಏನೇನಾಯಿತು ಅದು ಮಾತ್ರನೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆನೇ ಫ್ರೆಂಡ್ಸ್ ಇರೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಗೊತ್ತು, ನಾನು ಯಾವಾಗಾದರೂ ಅಷ್ಟೇ ಫಸ್ಟ್ ಶಿಫ್ಟ್ ಇದ್ದರೆ ಬಂದು ಮಲ್ಕೊಬಿಡ್ತೀನಿ. ಇನ್ನು ಸೆಕೆಂಡ್ ಶಿಫ್ಟ್ ಇದ್ರಂತೂ ಫ್ರೆಂಡ್ಸ್ ನಾನು ಬರೋದೇ 11:30. ಇನ್ನೊಂದು 2 ಡೇಸು ಫ್ರೆಂಡ್ಸ್ ನಂದು 6:30 to 3:30 ಶಿಫ್ಟು ಮುಗ್ದೋಯ್ತು. ಆಮೇಲೆ ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟ್ ಇದೆ ಫ್ರೆಂಡ್ಸ್. ಇದು ನೋಡಿ, ನಾವು ಲಿಂಗಾಯತಲ್ಲಿ ಶಿವದಾರ ಹಾಕಿರೋದು ಇದು ಫ್ರೆಂಡ್ಸ್. ನಾನು ನಿಮಗೆ ತೋರಿಸಿದೆ ನೈಟಿ, ನಾನು ಇದು ಡಿಸೈನ್ದು ತಗೊಂಡಿದ್ದೆ ಅಂತ, ಅದಕ್ಕೆ ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಡಿಸೈನು ಈ ಥರ ಇದೆ. ಆಮೇಲೆ ಇಲ್ಲಿ ಲೇಸ್ ಬಂದಿದೆ, ಅದಕ್ಕೋಸ್ಕರ ನಾನು ಹಾಗೆ ಇರಲಿ ಅಂದ್ಬಿಟ್ಟು ಇವಾಗ ಎದ್ದೆ ಫ್ರೆಂಡ್ಸ್. ಅಷ್ಟೊಂದು ನಿದ್ದೆ ಬಂದಿತ್ತು. 4 ಅವರ್ ಮಲ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಈಗ 9 ಗಂಟೆಗೆ ಎದ್ದಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ವೀಡಿಯೋಗೋಸ್ಕರ ಅಂತಲೇ ಏನು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಲ್ಲ, ನಿಮಗೆ ಗೊತ್ತಿರುತ್ತೆ. ನಾನು ಯಾರು ವೀಡಿಯೋ ಮಾಡೋಕ್ಕೆ ನಾನು ಇದು ಮಾಡಲ್ಲ ಫ್ರೆಂಡ್ಸ್. ನಮ್ಮದೇ ಸ್ಟ್ಯಾಂಡ್ ಇದೆ ಆಲ್ರೆಡಿ, ನಿಮಗೆ ಇವತ್ತು ನೋಡಿ ಫ್ರೆಂಡ್ಸ್. ನಾನಿವತ್ತು ಐಬ್ರೋ ಮಾಡಿಸ್ಕೊಂಡು ಬಂದೆ. ಅಲ್ಲೇ ಕೆಲಸದ ಹತ್ರನೇ ನಾನು ಐಬ್ರೋ ಬರೋ ಟೈಮಲ್ಲಿ ಐಬ್ರೋ ಮಾಡಿಸ್ಕೊಂಡು ಬರೋದು ಫ್ರೆಂಡ್ಸ್. ಇನ್ನು ಇವಾಗ ನನ್ನ ಮಗಳು ಆಲ್ರೆಡಿ ಕಡಲೆಕಾಳನ್ನ ಹಾಕಿದ್ದಾಳೆ. ರೈಸ್ ಮಾಡಿ ಎಲ್ಲ ಇದು ಮಾಡಿ ಕಾಳಲ್ಲೇ ಬೇಯೋಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ಅಡುಗೆ ಅಷ್ಟೇ. ಬೆಳಗ್ಗೆ ಬಂದು ಫ್ರೆಂಡ್ಸ್ ನಾನು ಕಾಯಿ ಕಡಲೆ ಎಲ್ಲ ಚಟ್ನಿ ಮಾಡಿ ಇಡ್ಲಿ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗಿದೆ ಫ್ರೆಂಡ್ಸ್. ಇವತ್ತು ಇನ್ನೇನಂದು ಬರಬೇಕಾದ್ರೆ ಸ್ವಲ್ಪನೇ ಟ್ರಾಫಿಕ್ ಆಯಿತು ಫ್ರೆಂಡ್ಸ್. ನಾನಿವತ್ತು ರೀಲ್ಸು ಮಾಡಲಿಲ್ಲ, ಯಾಕಂದರೆ ನನಗೆ ಯಾಕೋ ಮೈಗೆ ಸ್ವಲ್ಪ ಟಯರ್ಡ್ ಅನ್ನಿಸ್ತು, ಹಂಗಾಗಿ ಆಗಲಿಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ನಂದು ಎದ್ದರೆ ಫ್ರೆಂಡ್ಸ್ ನಾನು ಒಂದು 4 ಗಂಟೆ 4:15 ಎದ್ದೇಳ್ತೀನಿ ಫ್ರೆಂಡ್ಸ್. ನಂದು ಫಸ್ಟ್ ಶಿಫ್ಟ್ ಇದ್ದರೆ ಇನ್ನೇನು ಫ್ರೆಂಡ್ಸ್, ಮಾಮೂಲಿ ಬಾಗಿಲು ಕಸ ಗುಡಿಸೋದು ಒರೆಸೋದು ಇದೆಲ್ಲ ಇದ್ದೇ ಇರುತ್ತೆ, ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಇನ್ನೊಂದು ಖುಷಿ ವಿಷಯ, ನಂದು 4 ಲಕ್ಷದ ಮೇಲೆ ವ್ಯೂಸ್ ಆಯಿತು. ಇದನ್ನು ನಾನು ಹೇಳ್ತಾನೇ ಇದ್ದೀನಿ. ಅಲ್ಲಿಂದ ಬಂದು ಈಗ ಇನ್ನೇನು ಫ್ರೆಂಡ್ಸ್, ನನ್ನ ಮಗಳು ಇವತ್ತೇನೋ 4 ಗಂಟೆಗೆ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಫುಲ್ಲು ಬ್ಯುಸಿಯಾಗಿ ವರ್ಕ್ ಮಾಡ್ತಾಯಿದ್ದಾಳೆ ಮನೆಯಲ್ಲೇ. ಮೋಸ್ಟ್ಲಿ ಏನೂ ಹೋಗಲ್ಲ ಅಂತ ಅನಿಸುತ್ತೆ ಆಫೀಸ್ಗೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಂದು 4 ಲಕ್ಷದ ಮೇಲೆ ಆಯಿತು. ಇನ್ನು ಸಬ್ಸ್ಕ್ರೈಬರು ಆಗಿದೆ, ವಾಚ್ ಅವರ್ಸು 2000 ಆಗಿದೆ ಅಷ್ಟೇ ಫ್ರೆಂಡ್ಸ್. ಇನ್ನು ಮಾಮೂಲಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಕೆಲಸದ್ದು. ಆಮೇಲೆ ಫ್ರೆಂಡ್ಸ್ ನಾನು ಇನ್ನೇನು ಕೈದು ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗಿದೆ. ಈಗ ಡೈಲಿ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನನಗೆ ಸ್ವಲ್ಪ ಪೇಯ್ನ್ ಇದೆ, ಹೋಗಬೇಕು. 1ನೇ ತಾರೀಕಿಗೆ ಬರೋಕ್ಕೆ ಹೇಳಿದ್ದಾರೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ ನಿಮಗೆ, ಇದು 1ನೇ ತಾರೀಕಿಗೆ ಅದೇ ಇವರು ಬೆಣ್ಣೆ ಕೃಷ್ಣ ಚಾನಲ್ ಅವರು ಎಲ್ಲರೂ ಮೀಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಇನ್ನೂ ನಾನೇನು ನೋಡಲಿಲ್ಲ ಫ್ರೆಂಡ್ಸ್. ನೋಡೋಣ, ಹೋಗೋಣ ಅಂದ್ಕೊಂಡಿದ್ದೀನಿ. ಟೈಮ್ ಇದ್ದರೆ ಹೆಂಗಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಬೆಳಗ್ಗೆ ಇಡ್ಲಿ ಮಾಡಿ ಚಟ್ನಿ ಮಾಡಿ, ಇನ್ನು ಫ್ರೆಂಡ್ಸ್ ನಾನು ರೈಸ್ ಏನು ಮಧ್ಯಾಹ್ನ ಮಾಡಲಿಲ್ಲ, ಮಧ್ಯಾಹ್ನಕ್ಕೂ ಅದನ್ನೇ ತೊಗೊಂಡೋಗಿದೆ. ಇವತ್ತು ಮಂಡೇ ಅಲ್ವಾ, ನಾವು ಸ್ವಲ್ಪ ಬ್ಯುಸಿ ಆಗಿರ್ತೀವಿ, ನಮಗೆ ಕೆಲಸ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಮಂಡೇ ಮತ್ತು ಸ್ಯಾಟರ್ಡೇ ನಾವು ಕೆಲಸ ಮಾಡೋ ಪ್ಲೇಸಲ್ಲಿ. ಇನ್ನು ಫ್ರೆಂಡ್ಸ್ ನಮ್ಮ ಮನೆಗೆ ಬೆಡ್ ಕವರ್ದು ಅವರು ಹೊಲಿಯೋಕ್ಕೆ ಬರಬೇಕಿತ್ತು. ಅವರು ಏನು ಹೊಲಿಯೋಕ್ಕೆ ಬಂದು ಅವರು ಬಂದಿದ್ರಂತೆ. ಮತ್ತು ನಾನು ಬಂದಮೇಲೂ ಬಂದು ಮತ್ತೆ ಅಳತೆನ ತಗೊಂಡೋಗಿದ್ದಾರೆ ಫ್ರೆಂಡ್ಸ್. ನಾಳೆ ಬರ್ಬೋದು ಹೊಲಿಯೋದಕ್ಕೆ ಅವರು. ಇನ್ನು ಅದೊಂದು ಪೆಂಡಿಂಗ್ ಇದೆ, ಅದು ಹೊಲ್ದ್ಮೇಲೆ ನಿಮಗೆ ತೋರಿಸ್ತೀನಿ ಕವರ್ ಯಾವ ಥರ ಇರುತ್ತೆ ಅಂತ. ನಾನು ಅದಕ್ಕೆ ಆಪೋಸಿಟ್ ಕಲರ್ನೇ ಆರಿಸಿದ್ದೀನಿ ಫ್ರೆಂಡ್ಸ್, ಬ್ಲೂ ಕಲರ್ನ ಆರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಗಾಡಿ. ಆಮೇಲೆ ಫ್ರೆಂಡ್ಸ್ ನಂದು ಮೇಲೆ ಗಿಡಗಳು ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಬಂದಿದ್ದೀನಿ. ನಾನೊಂದು ಫ್ರೆಂಡ್ಸ್ ಎಲೆ ಗಿಡನ ನೆಟ್ಟಿದ್ದೆ, ಆ ಎಲೆ ಗಿಡ ಒಣಗಿ ಹೋಯ್ತು. ನನ್ನ ಮಗಳು ಸರಿಯಾಗಿ ನೀರು ಹಾಕ್ತೆ ಫ್ರೆಂಡ್ಸ್, ಯಾಕೆಂದರೆ ಯಾವಾಗಲೂ ನಾನೇ ನೀರು ಹಾಕೋದು. ಅವಳು ಜ್ಞಾನ ಬಂದಾಗ ಒಂದೊಂದು ಟೈಮ್ ಹೋಗಿ ನೀರು ಹಾಕ್ತಾಳೆ ಫ್ರೆಂಡ್ಸ್, ಹಾಕಲ್ಲ ಅಂತೇನಿಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ನಮಗೆ ಹೆಲ್ತ್ಗೆ ಮುಖ್ಯವಾಗಿ ಬೇಕಾಗಿರೋದು ನಿದ್ದೆ ಅಲ್ವ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಇಷ್ಟು 4 ಅವರ್ ನಿದ್ದೆ ಮಾಡಿದ್ದೀನಿ. ಈಗ ಮತ್ತೆ 10 ಗಂಟೆಗೆ ಮಲ್ಕೊಂಡ್ರೆ ನಂಗೆ ಸೇಮ್ ನಿದ್ದೆ ಬರುತ್ತೆ. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮಗೆ ಎಷ್ಟೊಂದು ಸಖೆ ಆಗ್ತಾಯಿದೆ ಅಂದರೆ ಇಲ್ಲಿ ಹೇಳ್ಬಾರ್ದು. ಯಾಕೆಂದರೆ ಫ್ರೆಂಡ್ಸ್ ಮೇಲೆ ಮನೆ ಇಲ್ಲ, ಖಾಲಿ ಪ್ಲೇಸ್ ಇದೆ ಕಾದು. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಆಚೆಲ್ಲೇ ಚಾಪೆ ಹಾಕಿದ್ದೀನಿ, ಅಲ್ಲೇ ಒಂದು 2 ಅವರ್ ಮಲ್ಕೊಂಡು ಆಮೇಲೆ ಒಳಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗೋದೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ಮಲ್ಕೊಳ್ಳೋಕ್ಕೆ. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಫ್ಯಾನ್ ಗಾಳಿ ಜಾಸ್ತಿ ತಗೋಬಾರ್ದು. ಯಾಕೆ ಗೊತ್ತಾ, ಕಣ್ಣೆಲ್ಲ ಉರಿ ಬಂದುಬಿಡುತ್ತೆ. ನಾನಂತೂ ಫ್ಯಾನ್ ಹಾಕೋದೇ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, 1 ಅವರ್ ಅರ್ಧ ಅವರ್ 1 ಅವರ್ ಅರ್ಧ ಅವರ್ ಆದರೆ ಏನಾಗುತ್ತೆ ಫ್ರೆಂಡ್ಸ್, ಎಲ್ಲ ಕಣ್ಣೆಲ್ಲ ಉರಿ ಬರುತ್ತೆ, ಕಣ್ಣೆಲ್ಲ ನೋವು ಬರುತ್ತೆ. ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಮಾಮೂಲಿ ಬಟ್ಟೆ ಅವತ್ತು ಇದು ಮಾಲ್ಗೆ ಹೋಗಿದ್ದೋ ನಾನು ನನ್ನ ಮಗಳು, ಯಾವಾಗ ತಗೊಂಡು ಬಂದಿದ್ದನ್ನ ಆಲ್ರೆಡಿ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಗೊತ್ತು, ನನ್ನ ಡೈಲಿ ರೋಟೀನ್ ಯಾವಾಗಲೂ ಇಷ್ಟು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇನ್ನು ಮನೆಯಿಂದ ತರಕಾರಿ ಇಲ್ಲ, ಇನ್ನೇನು ಮನೇಲಿ ಮಾಮೂಲಿ ಇತ್ತು ಫ್ರೆಂಡ್ಸ್. ನಾನು ಹಂಗಾಗಿ ಏನೋ ತರಕಾರಿ ತರ್ಕೋದಿಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಅಂಗಡಿಗೆ ಹೋಗಿದೆ ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ತೆಂಗಿನಕಾಯಿ ಅಂತೂ 40 ರೂಪಾಯಿ 50 ರೂಪಾಯಿ ರೇಟ್ ಆಗಿದೆ
ಫ್ರೆಂಡ್ಸ್ 40 ರೂಪಾಯಿ ಥರ ನಾನು ಹೋಗಿದ್ದೆ. 40 ರೂಪಾಯಿ ಕೊಟ್ಟು ತೆಂಗಿನಕಾಯಿ ಒಂದು 3-4 ತಗೊಂಡು ಬಂದೆ. ಆಮೇಲೆ ಬಿಸಿಲಿಗೆ ಫ್ರೆಂಡ್ಸ್ ಇವಾಗೆಲ್ಲ ಸೀಳಿ ಓಪನ್ ಆಗಿಬಿಡುತ್ತೆ. ನನಗೆ ಫ್ರೆಂಡ್ಸ್ ಯಾವುದೇ ಅಡುಗೆಗಾಗಲಿ ನನಗೆ ತೆಂಗಿನಕಾಯಿ ಇರಲೇಬೇಕು, ನಿಮಗೆ ಗೊತ್ತು. ಹಾಗಾಗಿ ನಾನು ತೆಂಗಿನಕಾಯಿನ ಮಿಸ್ ಮಾಡಲ್ಲ. ಇನ್ನು ಬಂದು ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಇತ್ತು, ಎಲ್ಲನೂ ನಾನು ಎದ್ದೇ ವಾಶ್ ಮಾಡಿದ್ದು. ನಾನು ಮಲ್ಕೊಂಡ್ರೆ ನನ್ನ ಮಗಳು ಏನು ನನಗೆ ಬಂದು ಡಿಸ್ಟರ್ಬ್ ಮಾಡಲ್ಲ. ನಾನು ಬಂದ ತಕ್ಷಣ ಮಲ್ಕೊಬಿಡ್ತೀನಿ ಫ್ರೆಂಡ್ಸ್. ಯಾವ್ದಾದ್ರು ಅರ್ಜೆಂಟ್ ಫೋನ್ ಬಂದರೆ ರಿಸೀವ್ ಮಾಡ್ತೀನಿ, ಇಲ್ಲಾಂದರೆ ನಾನು ಹಾಗೆ ಮಲ್ಕೊಬಿಡ್ತೀನಿ. ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಪಾತ್ರೆ ಎಲ್ಲ ಇತ್ತು ಫ್ರೆಂಡ್ಸ್, ವಾಶ್ ಮಾಡಿದೆ. ಇವಾಗ ಅನ್ನ ಮಾಡಿ ಸಾಂಬಾರು, ಕಾಯಿ ಬಜ್ಜಿ, ನಮ್ಮ ಊರಲ್ಲಿ ಕಾಯಿ ಬಜ್ಜಿ ಅಂತೀವಿ, ಒಬ್ಬೊಬ್ಬರು ನೀರು ಸಾರು ಅಂತಾರೆ. ಅದಕ್ಕೇನಿಲ್ಲ ಫ್ರೆಂಡ್ಸ್, ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ನಾವೇನು ಸಾಂಬಾರು ಪುಡಿ ಹಾಕ್ತೀವಿ ಅದನ್ನೇ ಹಾಕ್ಕೊಂಡು ರುಬ್ಬಿ ಒಗ್ಗರಣೆಗೆ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಅಳತೆ ಬೇಕೋ ಅದನ್ನು ಹೆಚ್ಚಿಸ್ಕೊಂಡ್ರೆ ಆ ಕೆಲಸ ಮುಗೀತು. ಹಂಗಾಗಿ ಫ್ರೆಂಡ್ಸ್ ಇವತ್ತು ನಾನು ಆ ಸಾಂಬಾರನ್ನ ಮಾಡಿದೆ. ನನ್ನ ವಿಷಯ ಎಲ್ಲ ಆಮೇಲೆ ಫ್ರೆಂಡ್ಸ್ ಈ ಮನೇಲಿ ಏನು ಗೊತ್ತಾ, ಹೊಗೆ ಇದೆಲ್ಲ ಹೋಗುತ್ತಲ್ಲ, ಹೊಗೆ ಎಲ್ಲ ಅದನ್ನು ಹೋಗೋ ಥರ ಮಾಡೋಕ್ಕೆ ಹಾಕ್ಸೋಕ್ಕೆ, ಚಿಮಿಣಿ ಹಾಕ್ಸೋಕ್ಕೆ ಈ ಮನೇಲಿ ಹೈಟ್ ಜಾಸ್ತಿ ಇಲ್ಲ. ಹಾಗಾಗಿ ಫ್ರೆಂಡ್ಸ್ ನಾನು ಈ ಮನೆಗೇನು ಚಿಮಿಣಿ ಏನು ಹಾಕಿಸ್ಕೊಂಡಿಲ್ಲ, ಅವರು ಹಾಕ್ಸಿರಲಿಲ್ಲ ಓನರು. ಆಮೇಲೆ ಅದೊಂದಾಯಿತು ಫ್ರೆಂಡ್ಸ್. ಆಮೇಲೆ ಇನ್ನೇನು ನಂದು ಸೋಮವಾರದಲ್ಲಿ ಇಷ್ಟೇ ಕೆಲಸ ಫ್ರೆಂಡ್ಸ್. ಇನ್ನು ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಇತ್ತು, ಕಮ್ಮಿ ಇರೋದ್ರಿಂದ ನಾನು ಒಂದು ಅರ್ಧ ಗಂಟೆ 3/4 ಗಂಟೆಗೆಲ್ಲ ಬಂದೆ ಫ್ರೆಂಡ್ಸ್. ನೋಡಿ ನಾನು ಇದು ನೈಟ್ ನಿಮಗೆ ಗೊತ್ತು ತೋರಿಸಿದ್ದೆ, 1000 ಕೊಟ್ಟು ತೊಗೊಂಡಿದ್ದೆ ಅಂತ. ಆಮೇಲೆ ಫ್ರೆಂಡ್ಸ್ ಇದೇ ಡಿಸೈನ್ ಚೆನ್ನಾಗಿತ್ತಲ್ಲ ಅಂತ ನಾನು ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದೊಂದಾಯಿತು ಫ್ರೆಂಡ್ಸ್. ಇನ್ನು ಆಮೇಲೆ ಅನ್ನ ಸಾಂಬಾರೆಲ್ಲ ಮಾಡಿದೆ, ಎಲ್ಲ ಆಯಿತು. ಇನ್ನು ಬೆಳಗ್ಗೆಗೆ ನಾಷ್ಟ ಏನು ಮಾಡಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಏನಾದರೂ ನಾಷ್ಟ ಮಾಡಿದ್ರೆ ವೀಡಿಯೋ ಹಾಕ್ತೀನಿ, ನಿಮಗೆ ಗೊತ್ತಿರುತ್ತೆ. ಇನ್ನು ಇಡ್ಲಿ ಹಿಟ್ಟು ಸ್ವಲ್ಪ ಐತೆ, ನೋಡಬೇಕು ಫ್ರೆಂಡ್ಸ್ ಏನು ಮಾಡಬೇಕು ಅಂತ. ಆಮೇಲೆ ಇಷ್ಟು ಇವತ್ತು ಮಂಡೇ ನಂದು ಇಷ್ಟು ಕೆಲಸ ಆಗಿದೆ ಫ್ರೆಂಡ್ಸ್. ಆಮೇಲೆ ನಾನು ಬಂದು ಮಲ್ಕೊಂಡಳು, ಇವಾಗ ಎದ್ದಿದ್ದೀನಿ. 7 ಗಂಟೆ 8 ಗಂಟೆ ತನಕ ಮಲ್ಕೊಂಡಿದ್ದೆ, 8 ಗಂಟೆಗೆ ಎದ್ದಿದ್ದೀನಿ. ಇನ್ನು ಅವಳು ಏನೋ ಕೆಲಸ ಮಾಡ್ತಾಯಿದ್ದಾಳೆ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಾಯ್ತು ಫ್ರೆಂಡ್ಸ್. ಡೈಲಿ ಏನಾದರೂ ನಮ್ಮದೊಂದು ಕೆಲಸ ಇದ್ದೇ ಇರಬೇಕಲ್ಲ. ನಿಮಗೆ ಗೊತ್ತು, ಕೆಲಸಕ್ಕೆ ಹೋಗೋರು ಎಷ್ಟು ಕೆಲಸ ಮಾಡಿದ್ರು ಮನೇಲೂ ಕೆಲಸ ಮುಗಿಯಲ್ಲ, ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಹಂಗಾಗಿ ಕೆಲಸ ಮುಗಿಯಲ್ಲ. ಆಮೇಲೆ ಫ್ರೆಂಡ್ಸ್ ಅಷ್ಟೊಂದು ಸೆಕೆ ಅಂದರೆ ಹೇಳ್ಬಾರ್ದು ಸೆಕೆನ. ಇನ್ನು ಫ್ರೆಂಡ್ಸ್ ನಂದು ತರಕಾರಿ ಏನು ತರಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್, ಬರೀ ತೆಂಗಿನಕಾಯಿ ಮಾತ್ರ ಬೇಕಿತ್ತು, ತಗೊಂಡು ಬಂದೆ. ನಾನು ಡೈಲಿ ಫ್ರೆಂಡ್ಸ್ ನಂದು ಇಷ್ಟು ಕೆಲಸ ಮಾಡಲೇಬೇಕು. ಹಂಗಾಗಿ ಫ್ರೆಂಡ್ಸ್ ಆ ಟೈಮ್ಗೆ ನಮಗೆ ಟಯರ್ಡ್ನೆಸ್ ಅಂತ ಅನಿಸುತ್ತೆ ಅಷ್ಟೇ. ಆಮೇಲೆ ನಮಗೆ ಸರಿ ಹೋಗುತ್ತೆ ಕೆಲಸ. ಇನ್ನು ಫ್ರೆಂಡ್ಸ್ ಬಟ್ಟೆ ಯೂನಿಫಾರ್ಮ್ನ ಐರನ್ ಮಾಡಿಟ್ಟಿದ್ದೀನಿ, ಅದು ರೆಡಿ ಆಗೋಯ್ತು. ಇನ್ನು ಊಟ ಮಾಡಿ ಮಲ್ಕೊಂಡ್ರೆ ಮುಗಿತು. ಆಲ್ರೆಡಿ ನನ್ನ ಮಗಳು ಎದ್ದು ಊಟ ಮಾಡ್ತಾಯಿದ್ದಾಳೆ. ಇನ್ನು ನಾನು ಊಟ ಮಾಡಿ ಫ್ರೆಂಡ್ಸ್ ಇವತ್ತು ಆದರೆ ರೀಲ್ಸ್ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಮಲ್ಕೊತೀನಿ. ಇನ್ನೊಂದು ದಿನವೂ ಮಿಸ್ ಆಗ್ದಂಗೆ ಏನಿಲ್ಲ. ಮತ್ತು ಫ್ರೆಂಡ್ಸ್ ಇನ್ನು ಇಷ್ಟೇ ಫ್ರೆಂಡ್ಸ್, ನಂದು ಡೈಲಿ ರೋಟೀನ್ ಇಷ್ಟಿರುತ್ತೆ. ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ಅನಿಸಿದ್ರೆ ನಾನು ವೀಡಿಯೋ ಮಾಡೋದು. ಆಮೇಲೆ ಫ್ರೆಂಡ್ಸ್ ಇನ್ನು ಒಂದು ಚಕ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಫ್ರೆಂಡ್ಸ್, ನನಗೆ ಮಾಡೋಕ್ಕೆ ಟೈಮೇ ಇಲ್ಲ. ಟೈಮ್ ಇದ್ದರೆ ಯಾವಾಗಾದರೂ ಚಕ್ಲಿ ಮಾಡ್ತೀನಿ. ಆಮೇಲೆ ನಂದು ಚಕ್ಲಿ ರೆಸಿಪಿನ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನೇನು ಜಾಸ್ತಿ ರೆಡಿ ಆಗಲ್ಲ, ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಡೈಲಿ ನನ್ನ ರೋಟೀನು ಫ್ರೆಂಡ್ಸ್ ಇಷ್ಟಿರುತ್ತೆ ನೋಡಿ. ಈಗ ಸದ್ಯಕ್ಕೆ ನಂದು ಏನು ರಜೆನೂ ಇಲ್ಲ, ಯಾವುದೂ ಇಲ್ಲ. ನಂದು ಅಡುಗೆ ತಿಂಡಿ ಇದೆಲ್ಲ ಇಷ್ಟ ಆಯಿತು. ಪಾತ್ರೆ ವಾಶ್ ಆಯಿತು. ಇನ್ನು ಎಕ್ಸ್ಟ್ರಾ ಕೆಲಸ ಫ್ರೆಂಡ್ಸ್, ಬೀರಲ್ಲಿ ಆಲ್ರೆಡಿ ನಾನು ಬಟ್ಟೆ ಎಲ್ಲನೂ ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಒಂದೇ ಒಂದಿದೆ ಫ್ರೆಂಡ್ಸ್, ಇನ್ನು ಟಾಪ್ಗಳು ಇಟ್ಟಿರೋ ಜಾಗ ಅದೊಂದು ಅರೇಂಜ್ ಮಾಡ್ಕೋಬೇಕು. ಇಷ್ಟು ಡೈಲಿ ನಮ್ಮ ಮನೆ ಕೆಲಸ ನಡೆಯುತ್ತೆ ಫ್ರೆಂಡ್ಸ್. ಇನ್ನು ನಾನು ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಬಂದರೆ ಎಲ್ಲಿಗೂ ಹೋಗಲ್ಲ ಫ್ರೆಂಡ್ಸ್. ಬರುವಾಗಲೇ ಏನಾದ್ರು ತರಬೇಕಾ ತಗೊಂಡು ಬರ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ಈಗ ಫ್ರೂಟ್ಸು ಕಮ್ಮಿ ಮಾಡಿದ್ದೀನಿ. ನಾನು ಫ್ರೂಟ್ಸ್ನ ಏನು ತರಕ್ಕೆ ಜಾಸ್ತಿ ಹೋಗಲ್ಲ. ನನ್ನ ಮಗಳೇ ಬನಾನ ತಂದಿದ್ಲು, ಸೌತೆಕಾಯಿ ತಂದಿದ್ಲು, ಅದೆಲ್ಲನೂ ಆಲ್ರೆಡಿ ರೆಡಿ ಆಗಿತ್ತು. ಇನ್ನು ಅದನ್ನು ಸೌತೆಕಾಯಿ ಕೇಳಿದೆ, ಸೌತೆಕಾಯಿ ಕಟ್ ಮಾಡಬೇಕಾ ಬೇಡ ಅಂತ ಹೇಳಿದ್ಲು. ಹಂಗಾಗಿ ಫ್ರೆಂಡ್ಸ್ ಡೈಲಿ ಇದೇ ಯಾರಾದರೂ ಅಷ್ಟು ನಾನು ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.